ಈ 4 ಇಂಗ್ರೀಡಿಯೆಂಟ್ಸ್ ಪಿಗ್ಮೆಂಟೇಷನ್ ಇದ್ರಲ್ಲ ಈ ಪಿಗ್ಮೆಂಟೇಷನ್ ರಾಮಬಾಣ ಏನು ಅಂತ. ಆಲೂಗಡ್ಡೆ ರಸ ಇಲ್ಲದೆ ನೀವು ಲವಂಗನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಬೇರೆ ವಿಡಿಯೋಗಳಲ್ಲಿ ನೋಡಿದೀನಿ, ಲವಂಗವನ್ನ ಡೈರೆಕ್ಟ್ ಆಗಿ ಸ್ಕಿನ್ಗೆ ಹಚ್ಚಬೇಡಿ. ಹೆಲೋ ನಮಸ್ತೆ, ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆ ರೆಮಿಡಿನ ತೋರಿಸ್ತೀನಿ. ಏನಪ್ಪಾ ಅಂತಂದ್ರೆ ಎಲ್ಲ ಒಂದಷ್ಟು ಲೇಡೀಸ್ಗೆ ಕಾಡ್ತಿರುವಂತಹದ್ದು ಆ ಸ್ಕಿನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪಿಗ್ಮೆಂಟೇಷನ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಎಲ್ಲ ಹೆಣ್ಮಕ್ಳಿಗೂ. ಸೊ ಅದಕ್ಕೊಂದು ಒಳ್ಳೆ ಮನೆ ಮದ್ದನ್ನ ತಗೊಂಡ್ ಬಂದಿದ್ದೀನಿ. ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ಗೆ. ಈ ಮನೆ ಮದ್ದನ್ನ ನೀವು ನಾನು ಹೇಳಿರೋ ರೀತಿನೇ ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿರೋದೇ ಆದ್ರೆ ನಿಮ್ಮ ಒಂದು ಪಿಗ್ಮೆಂಟೇಷನ್ ನಿಜವಾಗ್ಲೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ನನ್ ಕೂಡ ಪಿಗ್ಮೆಂಟೇಷನ್ ಇತ್ತು. ಇವಾಗ ಡೇ ಬೈ ಡೇ ನಾನು ಹಚ್ತಾ ಇರೋದ್ರಿಂದ ಕಡಿಮೆ ಆಗ್ತಾ ಇದೆ, ಅದು ಸ್ವಲ್ಪ ಲೈಟ್ ಆಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಪಿಗ್ಮೆಂಟೇಷನ್ಗೆ ಮನೆ ಮದ್ದು. ಪಿಗ್ಮೆಂಟೇಷನ್ ಅಂದ್ರೆ ಗೊತ್ತಲ್ಲ, ಬಂಗು ಇಲ್ಲಿ ಇಲ್ಲಿ ಎಲ್ಲ ಪ್ಯಾಚಸ್, ಬ್ಲ್ಯಾಕ್ ಕಲರ್ ಪ್ಯಾಚ್ ಆಗಿರುತ್ತೆ, ಅಂದ್ರೆ ಡೀಪ್ ಆಗಿ ಒಳಗಡೆ ಹೋಗಿ ಮಾರ್ಕ್ ಆಗಿರುತ್ತೆ. ಆ ಮಾರ್ಕ್ ನ ಹೋಗ್ಸೋದಕ್ಕಾಗಲ್ಲ. ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಎಷ್ಟೊಂದು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಹೋಗೋದಿಲ್ಲ. ಸೊ ಹಾಗಾಗಿ ಒಂದು ಒಳ್ಳೆ ಮನೆ ಮದ್ದು ಇದೆ. ಆ ಮನೆ ಮದ್ದಿಗೆ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಹೇಳ್ತೀನಿ. ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ. ನಾನು ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋದಲ್ಲಿ ಎಲ್ಲಾ ರೀತಿಯಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಅದೇ ತರ ನೀವು ಕೂಡ ಮನೇಲಿ ಮಾಡ್ಕೊಂಡು ಹಚ್ಕೊಳ್ಳಿ. ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ, ಒಂದಷ್ಟು ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಒಂದು ತಲುಪಿದೆ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾಕೆಂತಂದ್ರೆ ಅವರು ಕೂಡ ಇದೇ ಒಂದು ನೋವಲ್ ಇರ್ತಾರಲ್ವಾ, ಪಿಗ್ಮೆಂಟೇಷನ್ ಜಾಸ್ತಿ ಆಗಿದೆ ಅಂತ. ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಈಗ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ನಾನು ಮೊದ್ಲಿಗೆ ಏನ್ ತಗೊಂಡಿದ್ದೀನಪ್ಪಾ ಅಂತಂದ್ರೆ ಐರನ್ ಬಾಂಡ್ಲಿಯನ್ನ ತಗೊಂಡಿದ್ದೀನಿ. ಯಾಕೆಂದ್ರೆ ಐರನ್ ಅಂಚು ಅಂತಾನು ಹೇಳ್ಬೋದು, ಅಂದ್ರೆ ಕಬ್ಬಿಣದ ಅಂಚು. ಎಂಚನ್ನ ತಗೊಂಡು ನೀವು ಅದಕ್ಕೆ, ಯಾಕೆಂದ್ರೆ ಎಂಚಲ್ಲಿ ತುಂಬಾ ಐರನ್ ಕಂಟೆಂಟು ನಮ್ಗೆ ಬೇಕಾಗತ್ತೆ, ಸ್ಕಿನ್ಗೆ ತುಂಬಾನೇ ಒಳ್ಳೇದು. ಸೊ ಹಾಗಾಗಿ ಐರನ್ ಕಬ್ಬಿಣದ ಎಂಚಿನಲ್ಲಿ ಮಾತ್ರ ನೀವು ಈ ಒಂದು ಲವಂಗವನ್ನ ಹುರ್ಕೋಬೇಕು. ಲವಂಗವನ್ನ ಹೇಗ್ ಹುರ್ಕೋಬೇಕಪ್ಪ ಅಂತಂದ್ರೆ ನೀಟಾಗಿ ಡೀಪ್ ಫ್ರೈ ಆಗ್ಬೇಕು. ಅಂದ್ರೆ ತುಂಬಾ ಸೀದೋಗೋ ತರ ಬೇಡ, ಅದು ವೈಟ್ ವೈಟ್ ಆಗತ್ತೆ. ಆ ಒಂದು ಮಟ್ಟಕ್ಕೆ ಲವಂಗವನ್ನ ಚೆನ್ನಾಗಿ ಹುರ್ಕೊಳ್ಳಿ. ಕಬ್ಬಿಣದ ಎಂಚಿದ್ರೆ ಮಾತ್ರನೇ ತುಂಬಾ ಎಫೆಕ್ಟಿವ್ ಆಗಿ ಸ್ಕಿನ್ಗೆ ವರ್ಕ್ ಆಗುತ್ತೆ. ನೀಟಾಗಿ ಹುರ್ಕೊಳ್ತಾ ಇದ್ರೆ ಒಂದು ವೈಟ್ ಕಲರ್ ಆಗುತ್ತೆ ಆ ಲವಂಗ. ಈ ಲವಂಗ ಸ್ಕಿನ್ಗೆ ಎಷ್ಟು ಒಳ್ಳೇದಪ್ಪ ಅಂತಂದ್ರೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗಬಹುದು. ಈ ಬರ್ನ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿದ್ದೀನಿ. ಏನೂ ಆಗಲ್ಲ. ಫಸ್ಟ್ ನೀವು ಹ್ಯಾಂಡ್ಗೆ ಹಾಕೊಂಡು ಟೆಸ್ಟ್ ಮಾಡ್ಕೊಳ್ಳಿ. ತುಂಬಾ ಬರ್ನ್ ಆಯ್ತು ಅಂದ್ರೆ ಬೇಡ. ಬಟ್ ನಾನು ಹೇಳೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬರ್ನಿಂಗ್ ಕಡಿಮೆ ಆಗುತ್ತೆ. ಇದು ತುಂಬಾ ಎಂತ ಡೀಪ್ ಆಗಿರೋ ಮಾರ್ಕ್ ಆಗಿದ್ರು ಸಹ ಸ್ಕಿನ್ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈ ತರ ಒಂದು ಕಬ್ಬಿಣದ ಎಂಚಿನ ಮೇಲೆ ಲವಂಗವನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ನೋಡಿ, ಈ ತರ ಬರ್ತಾ ಬರ್ತಾ ಅದು ವೈಟ್ ಆಗ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ನೀವು ಹುರ್ಕೊಳ್ಬೇಕು. ನೋಡಿ, ಈ ತರ ನೀವು ಚೆನ್ನಾಗಿ ಹುರ್ಕೊಳ್ತಾ ಇದ್ದಾಗ ಒಂದು ನೋಡಿ ಇಷ್ಟು ವೈಟ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಆ ವೈಟ್ ಆದ್ಮೇಲೆ ಏನ್ ಮಾಡ್ಬೇಕು, ನಾವು ಈ ತರ ಒಂದು ಪೌಡರ್ನ ಮಾಡ್ಕೋಬೇಕು. ಪುಟಾಣಿ ಇಲ್ಲಾದ್ರೂ ಹಾಕೊಳ್ಳಿ, ಮಿಕ್ಸಿಗೆಲ್ಲ ಆಗಲ್ಲ. ಯಾಕಂದ್ರೆ ಸ್ವಲ್ಪನೇ ಇರೋದ್ರಿಂದ ಮಿಕ್ಸಿಗೆಲ್ಲ ನೀವು ಹಾಕೊಂಡು ಪುಡಿ ಮಾಡ್ಕೊಳಕ್ ಆಗಲ್ಲ. ಪುಟಾಣಿಲಿ ಇಲ್ಲಾಂತಂದ್ರೆ ಲೋಟದಲ್ಲಿ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಈ ತರ ಒಂದು ಜರಡಿ ಮಾಡ್ಕೋಬೇಕು ಲವಂಗನ. ಯಾಕಂದ್ರೆ ಫೈನ್ ಆಗಿರ್ಬೇಕು ಪೌಡರು. ಈ ಒಂದು ಫೈನ್ ಪೌಡರ್ಗೆ ನೀವ್ ಏನ್ ಹಾಕ್ಬೇಕಪ್ಪ ಅಂತಂದ್ರೆ ಇದಕ್ಕೆ ನೀವು ಸಕ್ಕರೆಯನ್ನ ತಗೋಬೇಕಾಗುತ್ತೆ. ಸಕ್ಕರೆನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಸಕ್ಕರೆನ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ, ಪುಡಿ ಸಕ್ಕರೆಯನ್ನ ಹಾಕೋಬೇಕಾಗತ್ತೆ. ನೋಡಿ, ನಾನು ಮಿಕ್ಸರ್ ಜಾರಲ್ಲಿ ಚೆನ್ನಾಗಿ ಸಕ್ಕರೆಯನ್ನ ಪುಡಿ ಮಾಡಿದ್ದೀನಿ. ಆ ಒಂದು ಮಿಕ್ಸರ್ ಜಾರಿಂದ ಪುಡಿ ಮಾಡಿರುವಂತಹ ಸಕ್ಕರೆ ಒಂದು ಅರ್ಧ ಸ್ಪೂನ್ ಅನ್ನ ಲವಂಗ ಪೌಡರ್ಗೆ ಹಾಕೊಳ್ಳಿ. ನಂತರ ನೀವೇನ್ ಮಾಡ್ಬೇಕು, ಒಂದು ಆಲೂಗಡ್ಡೆಯನ್ನ ಚೆನ್ನಾಗಿ ತುರ್ಕೋಬೇಕು. ಆಲೂಗಡ್ಡೆ ಯಾಕಪ್ಪ ಅಂತಂದ್ರೆ ಇದೇ ಇಂಗ್ರೀಡಿಯೆಂಟ್ಸ್ ಸ್ಕಿನ್ ಅನ್ನ ಏನು ಬರ್ನ್ ಆಗೋದಕ್ಕೆ ಬಿಡೋದಿಲ್ಲ, ಉರಿ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೆ ಇದರಲ್ಲಿ ವೈಟ್ ಬ್ಲೀಚ್ ಇರುತ್ತೆ. ಪಿಗ್ಮೆಂಟೇಷನ್ಗೂ ಕೂಡ ಇದೊಂದು ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಲವಂಗ ಸ್ಕಿನ್ಗೆ ಬರ್ನ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ಆಲೂಗಡ್ಡೆನ ನಾನು ಯೂಸ್ ಮಾಡ್ತೀನಿ. ಆಲೂಗಡ್ಡೆ ಬರ್ನ್ ಆಗೋ ಪ್ಲೇಸ್ ಎಲ್ಲ ಹಚ್ಚಿದ್ರೆ ತುಂಬಾನೇ ಕೂಲ್ ಆಗುತ್ತೆ, ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು. ಸೊ ಹಾಗಾಗಿ ನಾನು ಆಲೂಗಡ್ಡೆ ರಸವನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಲವಂಗ ಪುಡಿ, ಸಕ್ಕರೆ ಪುಡಿ
ಮತ್ತೆ ಆಲೂಗಡ್ಡೆ ರಸವನ್ನ ಹಾಕಿದ್ದೀನಿ. ಇದಕ್ಕೆ ನೀವು ಒಂದ್ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಹಾಲು ಕೂಡ ಲ್ಯಾಕ್ಟಿಕ್ ಇದಿರೋದ್ರಿಂದ ಹಾಲಲ್ಲಿ ಸ್ಕಿನ್ಗೆ ತುಂಬಾನೇ ಒಳ್ಳೆ ಒಂದು ಹೈಡ್ರೇಷನ್ ಕೊಡುತ್ತೆ. ಸ್ಕಿನ್ನು ತೇವಾಂಶದಲ್ಲಿರೋ ಹಾಗೆ ಮಾಡುತ್ತೆ, ಮತ್ತೆ ಶೈನು ಮತ್ತೆ ಗ್ಲೋನು ಕೊಡುತ್ತೆ. ಹಾಲಿನ ಕೆಲಸ ಅದಾಗಿರುತ್ತೆ. ಆಲೂಗಡ್ಡೆ ಮತ್ತೆ ಲವಂಗ ನಿಮ್ಮ ಸ್ಕಿನ್ ಅನ್ನ ಡೀಪ್ ಆಗಿ ಕ್ಲೆನ್ಸ್ ಮಾಡಿ, ಎಂತ ಒಂದು ಹಳೆ ಮಾರ್ಕ್ ಆಗಿದ್ರು ಸಹ ಅದು ನಿಜವಾಗ್ಲೂ ನೀವು ಹಚ್ತಾ ಬನ್ನಿ, ಎಷ್ಟು ನೀಟಾಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ ಅಂದ್ರೆ ಪಿಗ್ಮೆಂಟೇಷನ್, ಹಳೆ ಮಾರ್ಕು ಏನೇ ಇರ್ಲಿ ಕಡಿಮೆ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಆಲೂಗಡ್ಡೆ ರಸವನ್ನ ಜಾಸ್ತಿ ಹಾಕಿದ್ದೀನಿ ಅನ್ಸುತ್ತೆ. ನೀವು ಒಂದು ಸ್ವಲ್ಪ ಕಡಿಮೆ ಒಂದು ಪೇಸ್ಟ್ ತರ ಮಾಡ್ಕೊಳ್ಳಿ. ಪೇಸ್ಟ್ ತರ ಮಾಡ್ಕೊಂಡಾಗ ನೋಡಿ ಸ್ಕಿನ್ಗೆ ಹಚ್ಕೊಳ್ಳೋಕೆ ಈಸಿ ಆಗುತ್ತೆ. ಸ್ವಲ್ಪ ನಾನು ಆಲೂಗಡ್ಡೆ ಜಾಸ್ತಿ ರಸವನ್ನ ಜಾಸ್ತಿ ಹಾಕಿರೋದ್ರಿಂದ ಈ ತರ ಒಂದು ವಾಟ್ರಿ ಜಾಸ್ತಿ ಆಗಿದೆ, ನೀರು ನೀರು ಜಾಸ್ತಿ ಆದಂಗಿದೆ. ಸೊ ಹಾಗಾಗಿ ನೀವು ಪೇಸ್ಟ್ ತರ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಹಚ್ಕೋತಾ ಇದ್ದೀನಿ, ಯಾಕೆಂದ್ರೆ ಪಿಗ್ಮೆಂಟೇಷನ್ ಎಲ್ಲೆಲ್ಲಿ ಆಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ, ಸ್ಕಿನ್ ಮೇಲೆ, ಮೂಗ್ ಮೇಲೆ, ಮತ್ತೆ ಈ ಕಡೆ ಆ ಕಡೆ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಒಂದು ಸ್ವಲ್ಪ ತಿಕ್ಕಾಗಿರುವಂತಹ ಪೇಸ್ಟ್ ಅನ್ನ ಹಾಕೊಳ್ಳಿ. ಸ್ವಲ್ಪ ಬರ್ನ್ ಆಗುತ್ತೆ, ಏಕೆಂದ್ರೆ ನಾನು ಆಲೂಗಡ್ಡೆ ರಸ ಹಾಕಿರೋದ್ರಿಂದ ನಿಮ್ಗೆ ಬರ್ನ್ ಆಗಲ್ಲ. ಯಾಕೆ ಗೊತ್ತಾ, ಅದು ಅಷ್ಟು ಕೂಲ್ ಕೊಡುತ್ತೆ. ನಿಜವಾಗ್ಲೂ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ನೀವು ಡೈರೆಕ್ಟ್ ಆಗಿ ನೀವು ಲವಂಗ ಪೌಡರ್ ಅನ್ನ ಸ್ಕಿನ್ಗೆ ಹಚ್ಚಿದ್ರೆ ಸಾಕು, ತುಂಬಾ ಬರ್ನ್ ಆಗುತ್ತೆ. ಸೊ ಅದರಿಂದ ನಾನು ನಿಮ್ಗೆ ಆಲೂಗಡ್ಡೆ ರಸವನ್ನ ಅದಕ್ಕೆ ನಾನು ಆಡ್ ಮಾಡಿರೋದು. ಪಿಗ್ಮೆಂಟೇಷನ್ಗೆ ಲವಂಗ ಪೌಡರು, ಆಲೂಗಡ್ಡೆ ರಸ ಮತ್ತೆ ಈ ಸಕ್ಕರೆ ಎಲ್ಲ ತುಂಬಾನೇ ಒಳ್ಳೆ ಹೆಲ್ಪ್ ಮಾಡುತ್ತೆ. ಹಾಲು ಕೂಡ ನಿಮ್ಮ ಒಂದು ಸ್ಕಿನ್ ಅನ್ನ ಮಾಯಿಶ್ಚರ್ ಮಾಡುತ್ತೆ. ಈ 4 ಇಂಗ್ರೀಡಿಯೆಂಟ್ಸು ಪಿಗ್ಮೆಂಟೇಷನ್ಗೆ ಮಾಡಿಸ್ದಂಗಿರುತ್ತೆ. ನಿಜವಾಗ್ಲೂ ನೀವು ವಾರದಲ್ಲಿ 2ರಿಂದ 3 ಸಾರಿ ಹಚ್ತಾ ಬನ್ನಿ. ಇದನ್ನ ನೀವು ಮುಖದ ಮೇಲೆ ಒಂದು 10 to 15 ಮಿನಿಟ್ಸ್ ಬಿಡಿ ಸಾಕು, ಜಾಸ್ತಿ ಬಿಡೋದಕ್ಕೆ ಹೋಗ್ಬಿಡಿ, ಯಾಕೆಂದ್ರೆ ಬರ್ನ್ ಆಗುತ್ತೆ. ಇದನ್ನ ನೀವು ವಾರದಲ್ಲಿ 2ರಿಂದ 3 ಸಾರಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬನ್ನಿ. ನಿಮ್ಗೆ ಪಿಗ್ಮೆಂಟೇಷನ್ ನಿಜವಾಗ್ಲೂ ಇರಲ್ಲ, ಇಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗ. ನೋಡಿದ್ರಲ್ಲ ಈ ಪಿಗ್ಮೆಂಟೇಷನ್ ರಾಮಬಾಣ ಏನು ಅಂತ. ಬಂಗ್ಗೆ ಅಂತೂ ಸೂಪರ್ ಆಗಿರುವಂತಹ ರಾಮಬಾಣ ಈ ಮದ್ದು. ನಾನು ಹೇಗ್ ತೋರಿಸಿದೀನೋ ಹಾಗೆ ಮಾಡ್ಕೊಳ್ಳಿ, ನಿಜವಾಗ್ಲೂ ನಿಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ತುಂಬಾ ಉರಿಯುತ್ತೆ ಅನ್ನೋದಾದ್ರೆ ತುಂಬಾ ಹೊತ್ತು ಮತ್ತೆ ಈ ಹಚ್ಕೊಳ್ಳೋದು ಅನ್ನೋದಕ್ಕಿಂತ ನೀವು ಹಚ್ಕೊಳ್ಳೋವಾಗ ರಬ್ ಮಾಡೋದಕ್ಕೆ ಹೋಗ್ಬೇಡಿ, ನೈಸ್ ಆಗಿ ಮೈಲ್ಡ್ ಆಗಿ ಹಚ್ಕೊಳ್ಳಿ. ಆಲೂಗಡ್ಡೆ ರಸ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬರ್ನ್ ಆಗಲ್ಲ. ಬಟ್ ಆಲೂಗಡ್ಡೆ ರಸ ಇಲ್ಲದೆ ನೀವು ಲವಂಗನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ತುಂಬಾನೇ ಒಂದು ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಒಂಥರ ಹೇಗಂದ್ರೆ ಕೆಂಪಾಗ್ಬಿಟ್ಟು ಉರಿಯುತ್ತೆ. ಲವಂಗವನ್ನ ಯಾವುದೇ ಕಾರಣಕ್ಕೂ ನಾನು ಬೇರೆ ವಿಡಿಯೋಗಳಲ್ಲಿ ನೋಡಿದೀನಿ, ಲವಂಗವನ್ನ ಹಾಗೇನೆ ಒಂದು ಹಾಲು ಇಲ್ಲ ಜೇನುತುಪ್ಪಕ್ಕೆ ಹಾಕಿ ಯೂಸ್ ಮಾಡಿ ಅಂತಾರೆ. ನಿಜವಾಗ್ಲೂ ಆತರ ಹಾಕಕ್ ಹೋಗ್ಬೇಡಿ, ಯಾಕೆಂತಂದ್ರೆ ತುಂಬಾ ಅಂದ್ರೆ ತುಂಬಾ ಬರ್ನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಲವಂಗವನ್ನ ಡೈರೆಕ್ಟ್ ಆಗಿ ಸ್ಕಿನ್ಗೆ ಹಚ್ಚಬೇಡಿ. ಆಲೂಗಡ್ಡೆ ರಸನ ಯೂಸ್ ಮಾಡಿ ನೀವು ಲವಂಗವನ್ನ ಹಚ್ಚಿ, ಸ್ಕಿನ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಬರ್ನ್ ಅಂತೂ ಆಗೋದೇ ಇಲ್ಲ, ಕೂಲ್ ಆಗಿಡುತ್ತೆ. ನೋಡಿದ್ರಲ್ಲ, ಅಷ್ಟು ಚೆನ್ನಾಗಿದೆ ಈ ಒಂದು ಮನೆಮದ್ದು. ಯೂಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತಾನೆ ಕೇಳ್ಕೊಳ್ತೀನಿ ನಾನು. ಯಾಕೆಂತಂದ್ರೆ ಸುಮಾರು ಜನ ಹೆಣ್ಮಕ್ಳಿಗೆ ಈ ಒಂದು ಮನೆಮದ್ದು ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನನ್ನ ಚಾನೆಲ್ ಆಗಿರುವಂತಹ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದಷ್ಟು ಒಳ್ಳೆ ಒಳ್ಳೆ ರೀತಿಯಾದ ಮನೆಮದ್ದನ್ನ ನಿಮ್ ಮುಂದೆ ತಂದಿರ್ತೀನಿ. ₹1 ಖರ್ಚಿಲ್ದಂಗೆ ನೀವು ನಿಮ್ಮ ಒಂದು ಸ್ಕಿನ್ಗೆ ಟ್ರೀಟ್ಮೆಂಟ್ ನೀವು ಮನೇಲೆ ತಗೋಬಹುದು ಅಲ್ವಾ. ಸೊ ಅದರಿಂದ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ, ಉಪಯುಕ್ತವಾದ ಮಾಹಿತಿಯನ್ನ ಕೊಟ್ಟಿದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.